ಹಬ್ಬ ಅಂದ್ರೆ ಶಾವಿಗೆ ಇರಲೇಬೇಕು. ಶಾವಿಗೆ ಇಲ್ಲ ಅಂದ್ರೆ ಹಬ್ಬ ಮಾಡಿದಂತೆ ಆಗೋದಿಲ್ಲ. ಅದೇ ರೀತಿ ಯುಗಾದಿಗಾಗಿಯೇ ಇಲ್ಲೊಂದಿಷ್ಟು ಕುಟುಂಬಗಳು ಶಾವಿಗೆ ತಯಾರಿಸುತ್ತಾರೆ. ಇಲ್ಲಿ ತಯಾರಾಗುವ ಶಾವಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ತಯಾರಿಸುವ ಬಗೆ ಬಗೆಯ ಶಾವಿಗೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು ಇಲ್ಲಿನ ಶಾವಿಗೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹಾಗಿದ್ದರೆ ಶಾವಿಗೆ ತಯಾರಿಸುವುದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ಶಾವಿಗೆಗೆ ದೇಶ ವಿದೇಶಗಳು ಡಿಮ್ಯಾಂಡ್. ಯುಗಾದಿ ಹಬ್ಬಕ್ಕಾಗಿಯೇ ತಯಾರಾಗುತ್ತೆ ಟನ್ಗಳಷ್ಟು ಶಾವಿಗೆ. ದಾವಣಗೆರೆಯ ಕೆಟಿಜಿ ನಗರದಲ್ಲಿ ತಯಾರಾಗುವ ಶಾವಿಗೆ ಬಿಸಿಲಿಗೆ ಒಣ ಹಾಕಿರುವ ಶಾವಿಗೆ, ಇನ್ನೊಂದೆಡೆ ಶಾವಿಗೆ ಕಟ್ಟುತ್ತಿರುವ ತಯಾರಕರು, ಮತ್ತೊಂದೆಡೆ ಮನೆಯಲ್ಲಿ ದಾಸ್ತಾನು ಮಾಡಿರುವ ಶಾವಿಗೆ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೆಟಿಜಿ ನಗರದ 17ನೇ ಕ್ರಾಸ್ನಲ್ಲಿ. ಹೌದು, ಯುಗಾದಿ ಹಬ್ಬ ಬಂತೆಂದರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೆಣ್ಣೆ ಸುವಾಸನೆಗಿಂತ ಶಾವಿಗೆಯ ಘಮಲು ಹೆಚ್ಚಾಗಿ ಹರಡುತ್ತದೆ. ದಾವಣಗೆರೆಯ ಕೆಟಿಜಿ ನಗರದ 17ನೇ ಕ್ರಾಸ್ನಲ್ಲಿ ಶಾವಿಗೆ ತಯಾರಿ ಜೋರಾಗಿ ನಡೆಯುತ್ತದೆ. ಇಲ್ಲಿನ ಶಾವಿಗೆಗೆ ದಶಕಗಳ ಇತಿಹಾಸ ಇದ್ದು ಒಂದು ಕುಟುಂಬದಿಂದ ಪ್ರಾರಂಭವಾದ ಈ ಕಾಯಕ ಇದೀಗ 4-5 ಬ್ರಾಂಚ್ಗಳಾಗಿ ಉದ್ಯಮವಾಗಿ ಮಾರ್ಪಟ್ಟಿದೆ. ಈ ಭಾಗದ ಅಂಗಡಿಯಲ್ಲಿ ತಯಾರಾಗುವ ಶಾವಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಯುಗಾದಿ ಹಬ್ಬ ಬಂತೆಂದರೆ ಬೇವು ಬೆಲ್ಲದ ಜೊತೆ ಶಾವಿಗೆ ಸೇವಿಸುವುದು ವಾಡಿಕೆ. ಶಾವಿಗೆ ಇಲ್ಲ ಅಂದರೆ ಯುಗಾದಿ ಹಬ್ಬ ಮಾಡಿದಂತೆ ಆಗುವುದೇ ಇಲ್ಲ. ಸರ್, ನಮ್ಮಲ್ಲಿ ರವೆ ಶಾವಿಗೆ ತಯಾರಾಗುತ್ತೆ ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಲ್ಪಡ್ತಕ್ಕಂಥ ಶಾವಿಗೆಗಳಿದೆ. ತುಂಬ ಉತ್ತಮ ಗುಣಮಟ್ಟದ ಶಾವಿಗೆಯನ್ನು ತಯಾರು ಮಾಡ್ತಾ ಬಂದಿದ್ದೀವಿ. ಸುಮಾರು 55-60 ವರ್ಷಗಳಿಂದ ಈ ಗುಣಮಟ್ಟವನ್ನು ಕಾಪಾಡಿಕೊಂಡು ಇತ್ತೀಚಿನ ಒಂದು 5-6 ವರ್ಷಗಳಿಂದ ಈ ಸಿರಿಧಾನ್ಯದ ಬಗ್ಗೆ ಒತ್ತು ಕೊಟ್ಟು ನವಣೆ, ಆರಕ, ಊದಲು, ಕೊರಲೆ, ಕೆಂಪಕ್ಕಿ ಹೀಗೆ ಹಲವಾರು ರೀತಿಯ ಸಿರಿಧಾನ್ಯಗಳನ್ನು ಮಾಡ್ತಾ ಇದನ್ನು ಜನಗಳಿಗೆ ಒಂದು ಒಳ್ಳೆಯ ರೀತಿಯೊಳಗೆ ನಾವು ಗ್ರಾಹಕರಿಗೆ ಕೊಡ್ತಾ ಬಂದಿರೋದ್ರಿಂದ ಸುಮಾರು 50-60 ವರ್ಷದ ಗ್ರಾಹಕರು ಸಹ ಇದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಏಜ್ ಪರ್ಸನ್, ಅದರಲ್ಲೂ ಮನೆಯಲ್ಲಿ ಇರತಕ್ಕಂಥ 50-60 ವರ್ಷ ಆದಂಥ ಏಜ್ ಪರ್ಸನ್ಗಳಿಗೆ ಅದು ತುಂಬ ಒಂದು ಖುಷಿಯಾಗುತ್ತೆ. ನಮಗೆ ಈ ಒಂದು ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಅವರಿಗೆ ಹೆಲ್ತ್ ಕಾನ್ಸೆಪ್ಟು ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅವರು ಆರೋಗ್ಯಕರವಾದ ಸಿರಿಧಾನ್ಯವನ್ನು ಅವರು ಇಷ್ಟಪಟ್ಟಿರೋದ್ರಿಂದಲೇ ನಾನು ಅದನ್ನು ತುಂಬ ಒತ್ತು ಕೊಟ್ಟು ಮಾಡ್ತಾಯಿದ್ದೀವಿ. ಇದೇ ರೀತಿ ನಮ್ಮದು 50-60 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದಾಗ ನೀವು ಪಾಪ ಪ್ರತಿ ವರ್ಷದೂ ಕೂಡ ಬರ್ತಾಯಿದ್ದೀರಿ. ನಮ್ಮದು ಹೆಚ್ಚಿನದಾಗಿ ಒಂದು ಅಡ್ವರ್ಟೈಸ್ಮೆಂಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಗ್ರಾಹಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರಾಗೂ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 250-300 ಕ್ವಿಂಟಲ್ ಶಾವಿಗೆಯನ್ನು ತಯಾರು ಮಾಡಿದ್ದೆ. ಈ ಸಿರಿಧಾನ್ಯಗಳನ್ನು ಸಹ ಒಂದು ಸತತವಾಗಿ ಒಂದು 2-5 ಕ್ವಿಂಟಲ್ ಸಿರಿಧಾನ್ಯನ ತಯಾರು ಮಾಡಿದ್ದೆ. ಅದರಲ್ಲೂ ಸಿರಿಧಾನ್ಯಕ್ಕೂ ಈಗೀಗ ಸ್ವಲ್ಪ ಬೇಡಿಕೆ ಬರ್ತಾ ಇರೋದ್ರಿಂದ ಅದು ಮುಂದೆ ಒಂದು ಒಳ್ಳೆಯ ಆರೋಗ್ಯಕರವಾಗ್ಬೋದು ಅನ್ನೋದು ನನ್ನದೊಂದು ಬಯಕೆ ಇದೆ. ಚೆನ್ನಾಗಿ ಹೋಗ್ತಿದೆ ಸರ್. ಗೋಧಿ, ನವಣೆ, ಆರಕ, ಊದಲು ಈ ಥರ ಎಲ್ಲ ರೀತಿಯ ಸಿರಿಧಾನ್ಯಗಳೂ ಚೆನ್ನಾಗಿ ಹೋಗ್ತಾಯಿದೆ ಸರ್. ನಾನು ಮದುವೆಯಾಗಿ ಈಗ 26 ಇಯರ್ ಆಯಿತು. ಅದಕ್ಕೂ ಮುಂಚೆಯಿಂದನೂ ಅವರು ಇದು ಶಾವಿಗೆ ಮಾಡ್ತಾರೆ. ಅವ್ರ ತಂದೆ ಕಾಲದಾಗಿಂದನೂ ಇದು ಬಿಸ್ನೆಸ್ ಸ್ಟಾರ್ಟ್ ಇದೆ. ಮೊದಲೆಲ್ಲ ಕುತ್ಕೊಂಡಿದ್ದು ಮಾಡಿಸ್ಕೊಂಡು ಹೋಗ್ತಿದ್ರು. ಈಗೆಲ್ಲ ರೆಡಿನೇ ತೊಗೊಂಡು ಹೋಗ್ತಿದ್ದಾರೆ ಶಾವಿಗೆನ. ನಮ್ಮಲ್ಲಿ ಸಿರಿಧಾನ್ಯದೆಲ್ಲ ವೆರೈಟೀಸ್ ಇತ್ತೀಚೆಗೆ ಈಗೀಗ ನಾವು ಸಿರಿಧಾನ್ಯದೆಲ್ಲ ಆರೋಗ್ಯಕ್ಕೋಸ್ಕರ ಸಿರಿಧಾನ್ಯದ ಮಾಡ್ತಾಯಿದ್ದೀವಿ ಶಾವಿಗೆನ. ನಮ್ಮಲ್ಲಿ ಇದು ಸಾಮೆ, ಕೊರ್ಲೆ, ನವಣೆ ಮತ್ತು ರಾಗಿ, ಕೆಂಪಕ್ಕಿ ಎಲ್ಲ ವೆರೈಟೀಸ್ ಒಂದು 15 ಥರದ್ದು ಶಾವಿಗೆ ಸಿಗುತ್ತೆ ನಮ್ಮಲ್ಲಿ. ಎಲ್ಲ ರವೆ ಶಾವಿಗೆನೂ ಫೇಮಸ್ಸು.
ದಿನಕ್ಕೆ ನಾವು ಈ ಸೀಸನ್ನಲ್ಲಿ ಜನವರಿಯಿಂದ ಅಪ್ ಟು ನಾವು ಜೂನ್ವರೆಗೂ 300ರಿಂದ 400 kg ಡೈಲಿ ಮಾಡ್ತಾನೆ ಇರ್ತೀವಿ. ಹಳ್ಳಿಯಿಂದನೂ ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಇತ್ತೀಚೆಗೆ ಜಾಸ್ತಿ ರೆಡಿನೇ ತೊಗೊಂಡು ಹೋಗ್ತಿದಾರೆಲ್ಲ ಶಾವ್ಗೆ. ಬೇಸಿಗೆಯಲ್ಲೆಲ್ಲ ಸ್ಟಾಕ್ ಮಾಡಿ ಇಟ್ಕೋಬೇಕಲ್ಲ, ಈಗ ಹಪ್ಪಳ ಸಂಡಿಗೆ ಹೆಂಗೆ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹಾಗೇನೆ ಇದನ್ನು ಶಾವ್ಗೆನ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಕೆಟಿಜಿ ನಗರದ 17ನೇ ಕ್ರಾಸ್ನಲ್ಲಿ 10 ಶಾವಿಗೆ ತಯಾರಕ ಘಟಕಗಳಿದ್ದು ಶಾವಿಗೆ ಹೋಣಿ ಎಂದೇ ಖ್ಯಾತಿ ಪಡೆದಿದೆ. ದಾವಣಗೆರೆಯಲ್ಲಿ ಯುಗಾದಿ ಎಂದರೆ ಬೇವು ಬೆಲ್ಲದ ಜೊತೆಗೆ ಶಾವಿಗೆ ಬಸಿದು ತಿನ್ನುವುದು ವಿಶೇಷವಾಗಿದೆ. ಇದಲ್ಲದೆ ಹೊಸ ವರ್ಷದ ಮೊದಲ ದಿನ ಸುಖದ ಸಂಕೇತವಾದ ಬೆಲ್ಲ, ಕಷ್ಟದ ಸಂಕೇತವಾದ ಬೇವು ಸ್ವೀಕರಿಸುವುದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಬಹುತೇಕರ ಮನೆಯಲ್ಲಿ ಶಾವಿಗೆ ಬಸಿದು ಸಕ್ಕರೆ, ಹಾಲು, ತುಪ್ಪದೊಂದಿಗೆ ಬೇವು ಬೆಲ್ಲ ಸ್ವೀಕರಿಸುತ್ತಾರೆ. ಹಾಗಾಗಿ ಶಾವಿಗೆ ತಯಾರಕ ಘಟಕಗಳು ಚುರುಕುಗೊಂಡಿವೆ. ವಿವಿಧ ಗುಣಮಟ್ಟದಲ್ಲಿ ಈಗಾಗಲೇ ಶಾವಿಗೆ ಸಿದ್ಧಗೊಂಡಿವೆ. ಶಾವಿಗೆ ತಯಾರಿಸಿ ಬಿಸಿಲಿಗೆ ಒಣಗಲು ಹಾಕಿದ್ದು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿವೆ. ಇಲ್ಲಿ ಶಾವಿಗೆ ತಗೊಳಕ್ಕೆ ಬಂದಿದ್ದೀವಿ ಸರ್. ನಾವು ಈಗ ಸುಮಾರು ವರ್ಷದಿಂದ ಶಾವಿಗೆ ಇಲ್ಲಿ ತಗೊಳ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ಶಾವಿಗೆ ಸಿಗ್ತದೆ. ಆಮೇಲೆ ಇದು ಎಲ್ಲ ಹೊರಗಡೆನೇ ಸಪ್ಲೈ ಆಗೋದು ಜಾಸ್ತಿ ಇದು. ಆಮೇಲೆ ಇದು ಯಾವುದಕ್ಕೆ ಶಾವಿಗೆ ಯುಗಾದಿ ಹಬ್ಬಕ್ಕೆ ಉಪ್ಪಿಟ್ಟಿಗಾಗಲಿ ಅಥವಾ ಶಾವಿಗೆ ಇದು ಬೇವು ಬೆಲ್ಲಕ್ಕಾಗಲಿ ಭಾಳ ತುಂಬ ಚೆನ್ನಾಗಿ ಬರ್ತಾಯಿದೆ. ಆದ್ದರಿಂದ ಇದನ್ನು ಇಲ್ಲಿ ಇಂಥ ಒಂದು ಶಾವಿಗೆನ ಈ ಇಂಥ ಗುಣಮಟ್ಟದ ಶಾವಿಗೆಯನ್ನು ಮತ್ತು ಇನ್ನೆಲ್ಲೂ ನಾವು ತಗೊಂಡಿಲ್ಲ ಸಿಗೋದೂ ಇಲ್ಲ. ಆಮೇಲೆ ಸಿರಿಧಾನ್ಯದ ಶಾವಿಗೆಯನ್ನು ಇಲ್ಲಿ ತಯಾರು ಮಾಡ್ತಾಯಿದ್ದಾರೆ. ಯಾರಿಗೂ ಅವರು ಚಾಯ್ಸ್ ಹೆಂಗೆ ಇರ್ತದೋ ಹಂಗಂಗೆ ತೊಗೊಂಡು ಹೋಗ್ಬೋದು. ಒಳ್ಳೆ ಗುಣಮಟ್ಟದ ಶಾವಿಗೆಯನ್ನು ಇಲ್ಲಿ ಮಾರ್ತಾರೆ. ಈ ಭಾಗದಲ್ಲಿ ಹೆಚ್ಚು ಎಲ್ಲ ಮನೆಗಳಲ್ಲೂ ಶಾವಿಗೆ ತಯಾರು ಮಾಡ್ತಾರೆ. ಆದರೆ ಈ ಗುಣಮಟ್ಟದ ಶಾವಿಗೆಯನ್ನು ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಳ್ಳೆ ಚೆನ್ನಾಗಿದೆ. ಲಾಟ್ಗಟ್ಟಲೆ ಎಷ್ಟು ಬೇಕಾದರೂ ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ಬೋದು. ಉತ್ತಮ ಗುಣಮಟ್ಟದ ಶಾವಿಗೆಯನ್ನು ಇಲ್ಲಿ ತಯಾರು ಮಾಡ್ತಾಯಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಶಾವಿಗೆಯನ್ನು ತೆಗೆದುಕೊಂಡು ಹೋಗಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಶಾವಿಗೆನೇ ಸ್ಪೆಷಲ್ಲು. ಹಾಗಾಗಿ ನಾವು ಎಲ್ಲ ಪ್ರತಿಯೊಂದು ಊರಿಂದ ಎಲ್ಲ ಬಂದು ಇಲ್ಲಿ ಜನ ತೊಗೊಂಡು ಹೋಗ್ತಾರೆ. ಇಲ್ಲಿ ಕೆಟಿಜಿ ನಗರ 17ನೇ ಕ್ರಾಸಲ್ಲಿ ಸಿಗ್ತದೆ ಶ್ರೀದೇವಿ ಶಾವಿಗೆ ಅಂಗಡಿ ಅಂತೇಳಿ. ಇಲ್ಲಿ ಒಳ್ಳೆ ಗುಣಮಟ್ಟದ ಶಾವಿಗೆ ಸಿಗುತ್ತೆ. ನಾವು ಪ್ರತಿ ವರ್ಷವೂ ನಮ್ಮ ಹರಿಹರದಿಂದ ಬಂದು 20 kg ಶಾವಿಗೆ ತೊಗೊಂಡು ಹೋಗ್ತೀನಿ ನಾನು. ಭಾಳ ಚೆನ್ನಾಗಿರುತ್ತೆ. ತುಂಬ ವೆರೈಟೀಸ್ ಎಲ್ಲ ಇದೆ ಅವ್ರ ಕಡೆಗೆ. ಬಂದು ನೋಡಿಬಿಟ್ಟು ತೊಗೋಬೋದು ಎಲ್ಲರೂ ಬಂದುಬಿಟ್ಟು. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ. ಶಾವಿಗೆಗೆ ಬೇವು ಬೆಲ್ಲ ಹಾಕ್ಕೊಂಡು ಎಲ್ಲ ಮಾಡ್ತೀವಿ ಸರ್. ಹಂಗಾಗಿ ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಯುಗಾದಿ ಹಬ್ಬಕ್ಕೆ ಶಾವಿಗೆ ತಯಾರಿಕೆ ಜೋರಾಗಿರೋದಂತೂ ಸತ್ಯ.